जैकवेल के मरम्मत के दौरान कृष्णा नदी की बाढ़ में एनडीआरएफ टीम की नाव पलट जाने से भारी तबाही मच गई। बेलगाम कृष्णा नदी खतरे के स्तर से ऊपर बह रही है और बाढ़ की स्थिति का सामना करना पड़ रहा है। कुर्ची शहर को पानी की आपूर्ति करने वाला जैकवेल डूब गया है, इसलिए एनडीआरएफ टीम के साथ स्थानीय जलकर्मी और आम आदमी इसकी मरम्मत के लिए गए। जैसे ही शिलू की नाव बहाव के कारण पलट गई, सौभाग्य से 6 लोगों को बचा लिया गया क्योंकि वे सभी जीवन जैकेट का उपयोग कर रहे थे। लाइनमैन और जल आदमी नदी में डूबे पेड़ों को पकड़कर अपनी जान बचाने में सफल हो गए। एनडीआरएफ की एक और टीम जो किनारे पर थी तुरंत घटनास्थल पर पहुंची। उनका रेस्क्यू ऑपरेशन शुरू हुआ और 6 लोगों को सुरक्षित बचा लिया गया। जिला संवाददाता खालिद पीरजादे कुर्ची। एनडीआरएफ ಏನು ಸಹಾಯ ಮಾಡಲಿಲ್ಲರಿ ಅಂದ್ರೆ ಅದು ಏನಾಗಿತ್ತು ಮಾಡಿದ್ರು ಅವರು ಎನ್ಡಿಆರ್ಎಫ್ ಆಗಲಿ ಕುರ್ಚಿದಾಗಲಿ ತಹಸೀಲ್ದಾರ್ ಸಾಹೇಬರಾಗಲಿ ಪೊಲೀಸರಾಗಲಿ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಇದು ಯಾವುದು ಊಹೆ ಮಾಡಲಿಲ್ಲ, ಯಾಕಂತಂದ್ರೆ ಬೋಟ್ ಸಡನ್ಲಿ ಹೋಗಿ ಆ ಒಂದು ಗೋಡೆಗೆ ಅಪ್ಪಳಿಸಿ ಅದು ಟರ್ಟಲ್ ಆಗಿಬಿಡ್ತು. ಅದು ಇನ್ನೊಂದು ಬೋಟಲ್ಲಿ ನಿಂತಿತ್ತು, ಅದಕ್ಕೆ ಅಪ್ಪಳಿಸಿ ಟರ್ಟಲ್ ಆಗಿಬಿಡ್ತು. ಇದೇನು ಒಂದು ಇದರಲ್ಲಿಂದ ಸಮಸ್ಯೆ ಆಗ್ತದೆ. ಎನ್ಡಿಆರ್ಎಫ್ ಸಹಾಯ ಅಂದ್ರೆ ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ದರು. ಇದೊಂದು ಊಹಿಸಲಾರ್ದಂಥ ಒಂದು ಘಟನೆ. ಬಟ್ ಸ್ಟಿಲ್ ಯಾವುದಕ್ಕೂ ದೇವರ ಅನುಗ್ರಹ, ನಮ್ಮೆಲ್ಲ ಆಫೀಸರ್ಸ್ ಅವರ ಅನುಗ್ರಹ. ನಾವು ಒಂದು ಚಿಂತನೆ ಮಾಡ್ತೀವಿ, ಇದಷ್ಟೇ ಅಲ್ದೇ ಸುಮಾರು ಕಡೆ ಪ್ರತಿ ವರ್ಷವೂ ನಮ್ಮ ಈ ಹೆಸ್ಕಾಂ ಸಿಬ್ಬಂದಿಗಳಾಗಲಿ ಎಲ್ಲರಾಗಲಿ ನಾವು ಒಂದು ಜೀವದ ಒಂದು ಹಂಗಿಲ್ಲದೇ ಈ ಸೇವೆಯಲ್ಲಿ, ಜನರ ಸೇವೆಯಲ್ಲಿ ತೊಡಕೊಂಡಿದ್ದಾರೆ, ಮಾಡ್ತೀವಿ. ಯಾಕಂತಂದ್ರೆ ನಮ್ಮ ಹೆಸ್ಕಾಮ್ನ ಒಂದು ಹೆಸರು ಉಳಿಬೇಕು, ಅಷ್ಟೇ ನಾನು ಇವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾವುದೇ ಥರ ಇನ್ಮೇಲೆ ಇಂಥ ಕೆಲಸ ಮಾಡೋ ಮುಂಚೆ ಸ್ವಲ್ಪ ಮುಂಜಾಗ್ರತೆಯಾಗಿ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಇದನ್ನು ಮಾಡಬೇಕಂತೇಳಿ ಇವರಲ್ಲಿ ನಾನು ಮನವಿ ಕೂಡ ಮಾಡ್ತೀನಿ. ಯಾಕಂದರೆ ಇವತ್ತು ಅವರು ಬಂದರೆ ಒಂದು ದೇವರದ ಅನುಗ್ರಹ ಅಂತ ಹೇಳಬೇಕು. ಮತ್ತು ಎಲ್ಲರಿಗಿಂತ ಮೇಗಲ ಅವರ ಧೈರ್ಯ ಭಾಳ ಇಂಪಾರ್ಟೆಂಟ್, ಅವತ್ತನ್ನು ಮೆಚ್ಚಬೇಕು. ಸ್ವಲ್ಪ ಅಲ್ಲಿ ಯಾವ ರೀತಿ ಏನಾಗಿದೆ ಅವ್ರು ಇದನ್ನು ಕೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಒಂದು 5-6 ದಿನದ ಸ್ವಲ್ಪ ಜಾಕಿಲ್ ನೀರು ಬಂದಿತ್ತಿರದ, ಅದಕ್ಕೆ ಲೈನ್ ಕೊಟ್ಟು ಚಾಲೂ ಮಾಡ್ಬೇಕಂತೇಳಿ ಎನ್ಡಿಆರ್ಎಫ್ ತಂಡ ಬಂದೈತಿ. ನೀವು ಬರ್ರಿ ಅಂತ ಹೇಳಿದ್ರೆ ಅವರು ಕರೆದ್ರಿ ನಮಗೆ. ಯಾರು ಕರೆದ್ರಿ? ಅಲ್ಲಿ ಚೀಫ್ ಆಫೀಸು ಮುನ್ಸಿಪಾಲ್ಟಿದವ್ರು ಹೋಗಿ ಅಂತ ಅವರಿಗೆಲ್ಲ ಲೈನ್ ಅದು ಬಂದ್ ಮಾಡಿಸಿ ಅಂತ ನಾವೆಲ್ಲರೂ ಹೋಗೋಣ, ಅಲ್ಲಿ ಮೇಲೆ ಹೋಗಿ ಅದು ವೈರ್ ಕನೆಕ್ಷನ್ ಕೊಟ್ಟು ಚಾಲೂ ಮಾಡ್ಕೊಂಡು ಬರೋಣ ಅಂತೇಳಿ ಅಂತ ಹೇಳಿದ್ರು ಅವ್ರು. ನಮಗೂ ಲೈಫ್ ಜಾಕೆಟ್ ಅದು ಕೊಟ್ಟಿದ್ರೆ ಹಾಕ್ಕೊಂಡು ಫಸ್ಟ್ ನಮ್ಕಿನ್ನ ಒಂದು ಬೋಟ್ ಹೋಗಿತ್ತಿರದ, ಅದು ಹೋಗಿ ಅವ್ರಿಗೆ ನಮ್ಗೆ ಒಂದು 100 ಮೀಟರ್ ಸ್ವಲ್ಪ ದೂರ ಐತೆ ರೀ ನಮ್ಮ ಬೋಟ್ಗೆ. ಅವ್ರು ಅಲ್ಲಿ ಹೋಗಿ ರೀಚ್ ಆದ ಬಳಿಕ ನಾವು ಅವ್ರ ಹಿಂದಿಂದ ಹೋದಿವ್ರಿ. ನಾವು ಹೋದಿವ ಅಂತ ಅದು ನೀರು ಫೋರ್ಸ್ ಬಂದ ಏನಾಯ್ತು ಹೋಗಿ ಅದು ಮತ್ತೊಂದು ಬೋಟ್ ಇತ್ತಲ್ರಿ, ಆ ಬೋಟಿಗೆ ಬಡ್ದು ನಮ್ಮದು ನಾವು ಕೂತದ ಬೋಟ್ ಪಲ್ಟಿ ಆಗಿಬಿಡ್ತಾರೆ. ಪಲ್ಟಿಯಾಗಿ ನಾವು ಅದು ಲೈಫ್ ಜಾಕೆಟ್ ಇದ್ವು, ಕೆಳಗಡೆ ಒಂದು ಬಲೂನ್ ಕಟ್ಟಿ ಒಂದು ಇದನ್ನು ಬಿಟ್ಟಿದ್ರು, ಹಗ್ಗ ಬಿಟ್ಟಿದ್ರು ಅವ್ರು. ಆ ಹಗ್ಗ ಹಿಡ್ಕೊಂಡ್ರು ಅದು ನೀರಿನ ಇದಕ್ಕೆ ನಮ್ಮ ಒಳಗೆ ನೀರಿನೊಳಗೆ ಮುನಿಸಿ ಒಮ್ಮೆ ನಡ್ಬಾರಕ್ಕೆ ಹೋಗಿ ಬಿಡ್ತೀರ. ನಮ್ಮ ಜೋಡಿ ಇದ್ದವರು ಬೋಟ್ನಾಗಿದ್ದವರು ಅವರು ಒಂದು 3 ಜನ ನನಗಿಂತ ಮೊದಲು ಒಂದು ಸ್ವಲ್ಪ ದೂರ ಅವರು ಅಲ್ಲಿ ಹೊಳೆಗೆ ಹರ್ಕೊಂಡು ಹೋದ್ರಿ. ಅವ್ರು ನಾ ಒಬ್ಬ ಹಿಂದೆ ಉಳಿದಿನ್ರಿ ಅಂತ ನಾನು ಮತ್ತು ಇನ್ನೊಬ್ಬ ಮುನ್ಸಿಪಾಲ್ಟಿ ಪ್ರತಾಪ್ ಅಂತೇಳಿ ಅವರು ಈಸಾಡ್ಕೊಂಡು ಒಂದು ಸ್ವಲ್ಪ ಭಾಳ ದೂರ ಹೋದ್ರಿ. ಹೋಗಿ ಗಿಡಗಳು ಬರೋಣ, ಅಲ್ಲಿ ಗಿಡಗಳಿಗೆ ಈಸಾಡ್ಕೊಂಡು ಗಿಡದ ಮ್ಯಾಗ ಕೂತ ನನ್ನ ಕಿಶಾಗ ಫೋನ್ ಬಿದ್ದೈತೆ ನೋಡಿ. ಫೋನ್ ಇತ್ತು ನನ್ನ ಕಡೆ ಅದನ್ನು ತೊಗೊಂಡು ನಮ್ಮ ಸೈದವ್ರಿಗೆ ಫೋನ್ ಹಚ್ಚಿನ್ರಿ. ಹಚ್ಚಾನ ಅವರು ಇಂಥಲ್ಲಿ ಅದಾನೆ ಇಲ್ಲಿ, ಅಂದ್ರೆ ನಮ್ಮದು ಏರಿಯಾ ಅಲ್ಲೇ ಬರ್ತೈತ್ರಲ್ಲ, ಇಂಥ ಟಿ.ಸಿ ಅಂತೇಳಿದ್ರೆ ಬಾನ ಅವು ನಮ್ಮ KB ಸ್ಟಾಫ್ ಎಲ್ಲ ಬಂದು ಹಗ್ಗ ತೊಗೊಂಡು ಅಲ್ಲಿಂದ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ನಾನು ಹೊರಗೆ ತೊಗೊಂಬಂದ್ರೆ, ಆಮೇಲೆ ಅವರು ಎನ್ಡಿಆರ್ಎಫ್ದವ್ರು ಆಮೇಲೆ ಬಂದು ಮತ್ತೊಬ್ಬರು ಉಳಿದಿರೋದು ಒಳಗೆ ನೀರಿನಾಗ ಅವ್ರನ್ನ ತೊಗೊಂಡು ಬಂದರು. ಈಗ ಎಲ್ಲರೂ ಸೇಫಾಗಿ ಬಂದಾರಲ್ರಿ? ಎಲ್ಲರೂ ಸೇಫ್ ಅದ. ಎಷ್ಟು ಜನ ಹೋಗಿರಿ ನೀವು ರೀ ಟೋಟಲ್? ನಾವು ನಮ್ಮ KB ಡಿಪಾರ್ಟ್ಮೆಂಟಿಂದ ನಾವು ಒಬ್ಬ ಹೋಗಿದ್ರಿ. ಆಮೇಲೆ ನಂಗೆ ಹಿಂಗಾದ ಬಳಿಕ ನಮ್ಮ ಸ್ಟಾಫ್ ಎಲ್ಲ ಬಂದು ನಾನು ಅಲ್ಲಿಂದ ಕರ್ಕೊಂಡ್ಬಂದೆ. ತಮ್ಮ ಹೆಸರು? ನನ್ನ ಹೆಸರು ಕಾಶಿನಾಥ್ ಕುಮಾರ್ ಕಂಬಳಿ.